श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षो जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती। अलंकापुरी पुण्यभूमी पवित्र तिथे नांदतो ज्ञान राजा सुपात्र। तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 5 कर्म संन्यास योग ಸಂಪುಟ 22 या कारणेगा सुभटा हा विचारिता विषय ओखटा। तू झणे कहिया वाटा ವಿಸರೋ ನಿಜಾಶಿ। ಆದ್ದರಿಂದ ಹೇ ಅರ್ಜುನ ಯೋಚಿಸಲಾಗಿ ವಿಷಯಗಳು ದಾರುಣ। ನೀನು ಒಮ್ಮೆಲೆಯ ಮಾರ್ಗಕ್ರಮಣ ಮರೆತು ಮಾಡಬೇಡ। ಆದ್ದರಿಂದಲೇ ಹೇ ಅರ್ಜುನ, ನಾವು ವಿಚಾರ ಮಾಡಿ ನೋಡಿದರೆ ವಿಷಯಗಳು ದಾರುಣವಾಗಿರು। ನೀನು ಮರೆತೂ ಕೂಡ ಒಮ್ಮೆಲೆ ಆ ಮಾರ್ಗಕ್ರಮಣ ಮಾಡಬೇಡ। ಪೈಯಾತೆ ವಿರಕ್ತ ಪುರುಷ ತ್ಯಜಿತಿ ಕಾ ಜೈಸೆ ವಿಷ। ನಿರಾಶಾತಯ ದುಃಖ ದಾವಿಲೆ ನಾವಡೆ। ಆದ್ದರಿಂದ ವಿರಕ್ತ ಪುರುಷರು ವಿಷದಂತಿದನ್ನು ತ್ಯಜಿಸುವರು। ನಿರಿಚ್ಛರಾದವರಿಗೆ ದುಃಖರೂಪಿ ಸುಖವಾದರೂ ಅದು ಸೇರುವುದಿಲ್ಲ। ಆದ್ದರಿಂದ ವಿರಕ್ತ ಪುರುಷರು ಅದನ್ನು ವಿಷದಂತೆ ತ್ಯಜಿಸುವರು। ನಿರಿಚ್ಛರಾದವರಿಗೆ ಸುಖದಂತೆ ಭಾಸವಾಗುವ ದುಃಖರೂಪಿ ವಿಷಯ ಸೇರುವುದಿಲ್ಲ। ಶಕ್ನೋತಿ ಹೈವಯ ಸೋಢುಂ ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ಬೇಗಂ ಸಯುಕ್ತಸ್ಸ ಸುಖೀ ನರಃ। ಈ ಲೋಕದಲ್ಲಿ ಸಾಯುವ ಮೊದಲು ಯಾವ ಮನುಷ್ಯನು ಕಾಮ ಹಾಗೂ ಕ್ರೋಧಗಳ ವೇಗವನ್ನು ಸಹನೆ ಮಾಡಬಲ್ಲನು ಅವನೇ ಯೋಗಿ, ಅವನೇ ಸುಖಿಯಾಗಿರುತ್ತಾನೆ। ಜ್ಞಾನಿಯಾಂಚಾಹನ ಠಾಯಿ ಯಾಚಿ ಮಾತು ಹಿ ಕೀರ ನಾಹಿ। ದೇಹಿ ದೇಹ ಭಾವೋ ಜಿ ಸ್ವವಶ ಕೇಲೆ। ಆತ್ಮಜ್ಞಾನಿಗಳಲ್ಲಿ ವಿಷಯದ ಲೇಷವಿಲ್ಲ ಅವರಲ್ಲಿ। ದೇಹವಿರುವಾಗಲೇ ಅವುಗಳನ್ನಿಲ್ಲಿ ವಶಪಡಿಸಿಕೊಂಡಿರುವರು। ಆತ್ಮಜ್ಞಾನಿಗಳಲ್ಲಿ ವಿಷಯದ ಲೇಷವೂ ಇರುವುದಿಲ್ಲ, ಅವರು ದೇಹ ಇರುವಾಗಲೇ ಅವುಗಳನ್ನು ವಶಪಡಿಸಿಕೊಂಡಿರುವರು। ಜಯಾತೆ ಬಾಹ್ಯಾಚಿ ಭಾಷ ನೇಣಿಜೇಚಿ ನಿಶೇಷ। ಅಂತರಿ ಸುಖ ಏಕಾಥಿ। ಬಾಹ್ಯ ವಿಷಯದ ಮಾತನ್ನು ತಿಳಿದಿರುವುದಿಲ್ಲ ಸ್ವಲ್ಪವೂ ಅವನು। ಅಂತರಂಗದಲ್ಲಿ ಅದ್ವಿತೀಯ ಸುಖವನ್ನು ಹೊಂದಿರುವನು। ಆತ್ಮಜ್ಞಾನಿಯು ಬಾಹ್ಯ ವಿಷಯದ ಜ್ಞಾನವನ್ನು ಸ್ವಲ್ಪವೂ ತಿಳಿದಿರುವುದಿಲ್ಲ, ಆದರೆ ಅಂತರಂಗದಲ್ಲಿ ಅದ್ವಿತೀಯವಾದ ಸುಖ ಹೊಂದಿರುವನು। ಪರೀತಿ ವೇಗಳೆ ಪ್ರಣೆ ಭೋಗಿಜೆ ಜೈಸೆ ಪಕ್ಷಿಯೇ ಫಳ ಚುಂಬಿಜೆ। ತೈಸೆ ನಮೆ ತೇಥ ವಿಸರಿಜೆ ಭೋಗಿತೆ ಪಣಹಿ। ಅನುಭವಿಸುವನು ಬೇರೆ ಪ್ರಕಾರದಿಂದ ಅದನ್ನು, ಪಕ್ಷಿಯು ತಿನ್ನುವಂತೆ ಹಣ್ಣನ್ನು। ಅದರಂತಾಗಿರುವುದಿಲ್ಲ, ಅದರಲ್ಲಿ ಭೋಕ್ತೃತ್ವ ಭಾವವನ್ನು ಮರೆಯಬೇಕು। ಅದರೊಂದಿಗೆ ಅವನು ಆ ಆತ್ಮಸುಖವನ್ನು ಬೇರೆ ಪ್ರಕಾರದಿಂದಲೇ ಅನುಭವಿಸು। ಅದು ಪಕ್ಷಿಯು ಹಣ್ಣು ತಿನ್ನುವಂತೆ ಆಗಿರುವುದಿಲ್ಲ, ಏಕೆಂದರೆ ಅದರಲ್ಲಿ
ಭೋಕ್ತ, ಭೋಗ್ಯ ಹಾಗೂ ಭೋಗವೆಂಬ ತ್ರಿಪುಟಿ ಇರುವುದು. ಆದರೆ ಈ ಆತ್ಮಸುಖವನ್ನು ಅನುಭವಿಸುವಾಗ ಭೋಕ್ತೃತ್ವ ಭಾವವನ್ನು ಮರೆಯಬೇಕು. ಭೋಗಿ ಅವಸ್ಥಾ ಏಕಿ ಉಠಿ, ते अहंकाराचा अचळू लोटी, मग सुखे सीघे आठी, ಗಾಢೇಪಣೆ ಅನುಭವಿಸುವ ವೃತ್ತಿಯೊಂದು ಏಳುವುದು, ಅಹಂಕಾರದ ಪರದೆ ದೂರ ಸರಿಸುವುದು, ಆಗ ಆತ್ಮಸುಖದ ಆಲಿಂಗನವಾಗುವುದು. ಗಾಢವಾಗಿ ಅಂತಃಕರಣದಲ್ಲಿ ಆತ್ಮಸುಖ ಅನುಭವಿಸುವ ಒಂದು ವೃತ್ತಿ ಏಳುವುದು. ಅದು ಅಹಂಕಾರದ ಪರದೆಯನ್ನು ದೂರ ಸರಿಸುವುದು. ಆಗ ಗಾಢವಾಗಿ ಆತ್ಮಸುಖದ ಆಲಿಂಗನವಾಗುವುದು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.